ನಮಗೆ ಆಡಳಿತ ಮಾಡಲು ಗೊತ್ತಿಲ್ಲ ಅಂತಾರೆ. ಹೌದು, ನಮಗೆ ಗೊತ್ತಿಲ್ಲ, ನಿಜ. ನಮ್ಮ ಶಾಸಕರಿಗೂ ಸಚಿವರಿಗೂ ಜನಸೇವೆ ಮಾಡಲು ತಿಳಿದಿರುವಷ್ಟು ಜನರ ಹಣವನ್ನು ಲೂಟಿ ಮಾಡಲು ಗೊತ್ತಿಲ್ಲ. ಟೆಂಡರ್ಗಳನ್ನು ಕ್ರಮಬದ್ಧಗೊಳಿಸಲು ತಿಳಿದಿರುವಷ್ಟು ಅದರ ದರವನ್ನು ಹೆಚ್ಚಿಸಿ ಭ್ರಷ್ಟಾಚಾರ ಮಾಡಲು ಗೊತ್ತಿಲ್ಲ. ಬಡ್ತಿ ನೀಡಲು ವರ್ಗಾವಣೆ ಸಮಾಲೋಚನೆ ನಡೆಸಲು ಗೊತ್ತೇ ಹೊರತು ಬಡ್ತಿಗೂ ವರ್ಗಾವಣೆಗೂ ಹಣ ಕೀಳಲು ಗೊತ್ತಿಲ್ಲ. ಹೊಸ ಹುದ್ದೆಗಳನ್ನು ಸೃಷ್ಟಿಸಲು ಗೊತ್ತೇ ಹೊರತು ಆ ಹುದ್ದೆಗಳನ್ನು ಹಣಕ್ಕೆ ಮಾರಲು ಗೊತ್ತಿಲ್ಲ. ದೇವಸ್ಥಾನಗಳಲ್ಲಿ ನಡೆಯುವ ಆಡಳಿತಾತ್ಮಕ ಅವ್ಯವಸ್ಥೆಯನ್ನು ತಡೆಯಲು ಗೊತ್ತೇ ಹೊರತು ದೇವಸ್ಥಾನದ ಹಣವನ್ನು ಕೊಳ್ಳೆ ಹೊಡೆಯಲು ಗೊತ್ತಿಲ್ಲ. ಚಿನ್ನವನ್ನು ಕರಗಿಸಿ ಧಾರೆ ಎರೆಯಲು ಗೊತ್ತಿಲ್ಲ. ಖನಿಜ ಸಂಪತ್ತನ್ನು ಸಂರಕ್ಷಿಸಲು ತಿಳಿದಿರುವಷ್ಟು ಖನಿಜವನ್ನು ಮಾರಿ ಕೊಳ್ಳೆ ಹೊಡೆಯಲು ಗೊತ್ತಿಲ್ಲ. ಸರ್ಕಾರಿ ಆದಾಯವನ್ನು ಸರ್ಕಾರಿ ಖಜಾನೆಗೆ ವರ್ಗಾಯಿಸಲು ತಿಳಿದಿರುವಷ್ಟು ಆ ಹಣವನ್ನು ವೈಯಕ್ತಿಕ ಖಜಾನೆಗೆ ಮಾರ್ಗ ಬದಲಾಯಿಸಲು ಗೊತ್ತಿಲ್ಲ. ಮಾದಕ ವ್ಯಸನ ಸಂಸ್ಕೃತಿಯನ್ನು ತೊಳೆಯಲು ತಿಳಿದಿರುವವರಿಗೆ ಅದನ್ನು ಬೆರೆಸಲು ಗೊತ್ತಿರುವುದಿಲ್ಲ. ನಮ್ಮ ಕುಟುಂಬದಲ್ಲಿರುವ ಅಜ್ಜಿ, ಅಮ್ಮ, ಅಕ್ಕ, ತಂಗಿ, ಮಕ್ಕಳು, ಮಹಿಳೆಯರನ್ನು ಗೌರವಿಸಲು ತಿಳಿದಿರುವವರಿಗೆ ಓಸಿ 1000 ರೂಪಾಯಿ ಕೇಸ್ ಹೀಗೆಲ್ಲ ಮಾತನಾಡಲು ನಮಗೆ ಗೊತ್ತಿಲ್ಲ. ಅದಕ್ಕಾಗಿಯೇ ಹೇಳುತ್ತಿದ್ದೇವೆ. ನಮ್ಮನ್ನು ನೋಡಿ ಏನೂ ಗೊತ್ತಿಲ್ಲ ಎಂದು ಹೇಳುವವರಿಗೆ ಹೇಳುತ್ತಿದ್ದೇವೆ, ಇದೆಲ್ಲ ನಮಗೆ ಗೊತ್ತಿಲ್ಲ. ನಿಮ್ಮಂತೆ ಅಕ್ರಮಗಳನ್ನು ಮಾಡುವುದನ್ನು ನಾವು ತಿಳಿದುಕೊಳ್ಳಲು ಹೋಗುವುದಿಲ್ಲ, ತಿಳಿದುಕೊಳ್ಳಲು ಆಸೆ ಪಡುವುದಿಲ್ಲ. ಅದು ಕೊನೆಯವರೆಗೂ ನಮಗೆ ಗೊತ್ತಿಲ್ಲದಂತೆಯೇ ಇರಲಿ. ನಮಗೆ